ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 50 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರುವಂತಹ 50 ಪ್ರಶ್ನೆಗಳನ್ನು ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದಿಡಲಾಗಿದೆ. ಆಲ್ ದ ಬೆಸ್ಟ್. ರಾಜ್ಯದಲ್ಲಿನ ರೈತರ ಮಾಹಿತಿಗಳನ್ನು ಸಂಗ್ರಹಿಸಿ ಅವರಿಗೆ ಸರ್ಕಾರಿ ಇಲಾಖೆಗಳಿಂದ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದಕ್ಕಾಗಿ ರಾಜ್ಯ ಸರ್ಕಾರ ಯಾವ ಹೆಸರಿನ ಕಾರ್ಡ್ ರೂಪಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ವಾಭಿಮಾನಿ ರೈತ. ರಾಜ್ಯದ ಆಡಳಿತ ಇಲಾಖೆ ಎನ್ಐಸಿ ಮೂಲಕ ರಾಜ್ಯದ ರೈತರ ವಿವರಗಳನ್ನು ದಾಖಲಿಸಲು ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಫ್ಯೂಟ್ಸ್ ರೂಪಿಸಲಾಗಿದೆ. ಇದರಲ್ಲಿ ರೈತರ ನೋಂದಣಿ ಮಾಡಿಸಿಕೊಂಡು ಗುರುತಿನ ಸಂಖ್ಯೆಯ ಆಧಾರದಲ್ಲಿ ರೈತರು ಎಲ್ಲ ಇಲಾಖೆಗಳಿಂದ ಸೌಲಭ್ಯಗಳನ್ನು ಪಡೆಯಬಹುದು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬಿಎಂಟಿಸಿ ಯಾವಾಗ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, 1997. ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬಿಎಂಟಿಸಿ ಇತ್ತೀಚೆಗೆ ಇಂಧನ ಉಪಕ್ರಮಕ್ಕಾಗಿ ಕೇಂದ್ರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯದ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆಯ ಪ್ರತಿಷ್ಠಿತ ಸಕ್ಷಮ್ 2021 ರಾಷ್ಟ್ರೀಯ ಪ್ರಶಸ್ತಿ ಪಡೆಯಿತು. ಲೀಟರ್ ಡೀಸೆಲ್ಗೆ ಗರಿಷ್ಠ ಕಿಲೋಮೀಟರ್ ಬಸ್ ಸಂಚಾರದ ಮೂಲಕ 24 ಕೋಟಿ ರು ಉಳಿತಾಯ ಮಾಡಿರುವ ಸಾಧನೆಗಾಗಿ ಬಿಎಂಟಿಸಿಗೆ ಈ ಪ್ರಶಸ್ತಿ ಲಭಿಸಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ KSCPCR ಯಾವ ವರ್ಷ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, 2009. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇತ್ತೀಚೆಗೆ ಮಕ್ಕಳ ಹಕ್ಕುಗಳ ರಾಯಭಾರಿಯನ್ನಾಗಿ ಕೇರ್ ಆಫ್ ಫುಟ್ಪಾತ್ ಸಿನಿಮಾ ನಿರ್ದೇಶಕ ಕಿಶನ್ ಅವರನ್ನು ನೇಮಕ ಮಾಡಿತು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ 2009 ಜುಲೈ 3ರಂದು ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆಕ್ಟ್ 2005 ರಂತೆ ಕಾನೂನುಬದ್ಧ ಸಂಸ್ಥೆಯಾಗಿ ಸ್ಥಾಪನೆಯಾಯಿತು. ಮಕ್ಕಳ ರಕ್ಷಣೆ, ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಮಕ್ಕಳ ವಿಕಸನ ಪ್ರಗತಿಗಾಗಿ ಉತ್ತೇಜನ ನೀಡುವುದು ಈ ಆಯೋಗದ ಉದ್ದೇಶವಾಗಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಯಾವ ಬ್ರ್ಯಾಂಡ್ ಗುಡ್ ಲೈಫ್ ಬ್ರೆಡ್ ಬಿಡುಗಡೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ನಂದಿನಿ. ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ನಂದಿನಿ ಬ್ರಾಂಡ್ನಲ್ಲಿ ಮೊಸರು, ತುಪ್ಪ, ಪೇಡ ಮುಂತಾದ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದೆ. ಜನವರಿಯಲ್ಲಿ KMF ಗುಡ್ ಲೈಫ್ ಹೆಸರಿನ ಬ್ರೆಡ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಜನವರಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ 97ನೇ ಬೆಟಾಲಿಯನ್ ಸ್ಥಾಪನೆಗಾಗಿ ಶಂಕುಸ್ಥಾಪನೆ ನೆರವೇರಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಭದ್ರಾವತಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಹತ್ತಿರ ಅಮಿತ್ ಶಾ ರ್ಯಾಪಿಡ್ ಆಕ್ಷನ್ ಫೋರ್ಸ್ RAFನ 97ನೇ ಬಟಾಲಿಯನ್ ಸ್ಥಾಪನೆಗಾಗಿ ಶಂಕುಸ್ಥಾಪನೆ ನೆರವೇರಿಸಿದರು. RAF ಇದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನ ಅಂಗ. ಹಿಂಸೆ, ದೊಂಬಿ, ಗಲಭೆಗಳನ್ನು ಹತ್ತಿಕ್ಕುವ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅಪಾಯಕ್ಕೆ ಸಿಲುಕಿದವರನ್ನು ರಕ್ಷಿಸುವ ಮತ್ತು ಪರಿಹಾರಗಳಲ್ಲಿಯೂ ಭಾಗಿಯಾಗುತ್ತದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಯಾರು ಕರ್ನಾಟಕ ರಾಜ್ಯ ಸರ್ಕಾರದ ನೂತನ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡರು? ಸರಿಯಾದ ಉತ್ತರ ಆಪ್ಷನ್ ಬಿ, ಪಿ ರವಿಕುಮಾರ್. 1984ರ ಬ್ಯಾಚಿನ ಕರ್ನಾಟಕ ಕೇಡರ್ನ IAS ಅಧಿಕಾರಿ ಪಿ ರವಿಕುಮಾರ್ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. ನೇಮಕಾತಿಗೂ ಮುನ್ನ ಇವರು ರಾಜ್ಯ ಸರ್ಕಾರದ ಅವರ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿದ್ದರು. ರಾಜ್ಯ ಇಂಧನ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ವಾಣಿಜ್ಯ ತೆರಿಗೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಸಿ ಸಾಧು ಕೊಠಾರಿ ಯಾವ ಕ್ಷೇತ್ರದಲ್ಲಿ ಜನಪ್ರಿಯರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಯಕ್ಷಗಾನ. ಸಿ ಸಾಧು ಕೊಠಾರಿ ಹಿರಿಯ ಯಕ್ಷಗಾನ ಕಲಾವಿದರಾಗಿದ್ದರು. ಮಂದಾರ್ತಿ ಯಕ್ಷಗಾನ ಮೇಳದ ಕಲಾವಿದರಾಗಿ ಜನಮನ್ನಣೆ ಪಡೆದಿದ್ದರು. ಗೋಳಿಗರಡಿ, ಕಮಲಶಿಲೆ, ಅಮೃತೇಶ್ವರಿ, ಸಾಲಿಗ್ರಾಮ, ಸೌಕೂರು, ಹಾಲಾಡಿ ಮತ್ತು ಮಂದಾರ್ತಿ ಮೇಳಗಳಲ್ಲಿ ಕಲೆ ಪ್ರದರ್ಶಿಸಿದ್ದರು. ಬಡಗುತಿಟ್ಟಿನ ಹಿರಿಯ ಕಲಾವಿದರಾಗಿ 40 ವರ್ಷಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದಾರೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಉತ್ತರ ಕರ್ನಾಟಕದ ಎಲ್ಲಿ ಎಕ್ವಸ್ SEZ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಟಿಕೆ ತಯಾರಿಕಾ ಕ್ಲಸ್ಟರ್ ಪಾರ್ಕ್ ನಿರ್ಮಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕೊಪ್ಪಳ. ಕೊಪ್ಪಳದ ಹೊರಭಾಗದಲ್ಲಿ 400ಕ್ಕೂ ಹೆಚ್ಚಿನ ಎಕರೆ ಜಾಗದಲ್ಲಿ ಎಕ್ವಸ್ SEZ ಕಂಪನಿ ಆಟಿಕೆಗಳ ತಯಾರಿಕಾ ಕ್ಲಸ್ಟರ್ ನಿರ್ಮಿಸಲಿದೆ. ಇದಕ್ಕಾಗಿ ವಿಯೆಟ್ನಾಂ ಮತ್ತು ಹಾಂಗ್ಕಾಂಗ್ಗಳ ಕಂಪನಿಗಳು ಸೇರಿದಂತೆ 6 ಕಂಪನಿಗಳೊಂದಿಗೆ ಹೂಡಿಕೆಗಾಗಿ ಒಪ್ಪಂದ ಮಾಡಿಕೊಂಡಿದೆ. ಕೊಪ್ಪಳದಲ್ಲಿ 4,000 ಕೋಟಿ ರು ಮೊತ್ತದಲ್ಲಿ ಈ ಬೃಹತ್ ಕ್ಲಸ್ಟರ್ ಪಾರ್ಕ್
ತಲೆ ಎತ್ತಲಿದ್ದು ಮುಂದಿನ 5 ವರ್ಷಗಳಲ್ಲಿ 25,000 ಜನರಿಗೆ ನೇರ ಉದ್ಯೋಗಗಳನ್ನು ಸೃಷ್ಟಿಸಲಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಕೃಷಿ ಇಲಾಖೆ ಇತ್ತೀಚೆಗೆ ಯಾರನ್ನು ತನ್ನ ಪ್ರಚಾರ ರಾಯಭಾರಿಯನ್ನಾಗಿ ನೇಮಕ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ದರ್ಶನ್. ರಾಜ್ಯ ಕೃಷಿ ಸಚಿವ ಬಿಸಿ ಪಾಟೀಲ್ ಜನವರಿಯಲ್ಲಿ ಚಿತ್ರನಟ ದರ್ಶನ್ ಅವರನ್ನು ಕರ್ನಾಟಕ ಕೃಷಿ ಇಲಾಖೆಯ ಪ್ರಚಾರ ರಾಯಭಾರಿಯನ್ನಾಗಿ ನೇಮಕ ಮಾಡಿದರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಮೊಬೈಲ್ ಸಂವಹನದಲ್ಲಿ ಬಳಸುವ ವಿದ್ಯುತ್ ಕಾಂತೀಯ ಅಲೆಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ 4 ಮೈಕ್ರೋವೇವ್ಗಳು, ಅಂದರೆ ಸೂಕ್ಷ್ಮ ತರಂಗಗಳು ಮೊಬೈಲ್ ಸಂವಹನದಲ್ಲಿ ಬಳಸುವ ವಿದ್ಯುತ್ ಕಾಂತೀಯ ಅಲೆಗಳು. 4 ಈಸ್ ದಿ ರೈಟ್ ಆನ್ಸರ್. ಶೋಮೇಕರ್ ಧೂಮಕೇತು ಕಾಣಿಸಿದ್ದು 1994ರಲ್ಲಿ. ಹಾಗಾದರೆ ವೆಸ್ಟ್ ಧೂಮಕೇತು ಕಾಣಿಸಿದ್ದು 1975ರಲ್ಲಿ. 2004ರಲ್ಲಿ ವೈಲ್ಡ್ ಧೂಮಕೇತು, 1975ರಲ್ಲಿ ವೆಸ್ಟ್ ಧೂಮಕೇತು, 1811ರಲ್ಲಿ ಗೇಟ್ ಧೂಮಕೇತು ಹಾಗೂ 1892ರಲ್ಲಿ ಹೋಲ್ಮಸ್ ಧೂಮಕೇತು ಕಾಣಿಸಿಕೊಂಡಿತ್ತು. ಸೊ 2 ಈಸ್ ದಿ ರೈಟ್ ಆನ್ಸರ್. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಕುರಿತು ಯಾವ ಹೇಳಿಕೆ ಸರಿಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಅಲಿಬಾಬಾ ಮತ್ತು ಜೋ ಕುಮಾರಸ್ವಾಮಿ ಇವು ಇವರ ಕಾದಂಬರಿಗಳು. ಈ ಹೇಳಿಕೆ ಸರಿಯಾಗಿಲ್ಲ. ಕನ್ನಡ ಸಾಹಿತ್ಯದ ಶ್ರೇಷ್ಠ ನಾಟಕಕಾರ ಮತ್ತು ಕಾದಂಬರಿಕಾರರಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಸಹ ಒಬ್ಬರು. 2010ರಲ್ಲಿ ಭಾರತೀಯ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪುರಸ್ಕಾರ ಜ್ಞಾನಪೀಠಕ್ಕೆ ಪಾತ್ರರಾಗಿದ್ದರು. ಅಲಿಬಾಬಾ ಮತ್ತು ಜೋ ಕುಮಾರಸ್ವಾಮಿ ಇವು ಕಂಬಾರರ ಪ್ರಸಿದ್ಧ ನಾಟಕ ಕೃತಿಗಳು, ಅಂದರೆ ಕಾದಂಬರಿ ಅಲ್ಲ. ಸೊ ಡಿ ಈಸ್ ದಿ ರೈಟ್ ಆನ್ಸರ್. ರಾಜ್ಯದ ಯಾವ ಜಿಲ್ಲೆಯಲ್ಲಿ ಚಾಕೊಲೇಟ್ ಪಾರ್ಕ್ ಸ್ಥಾಪನೆಯಾಗುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಮೀಪದ ಕಾಪು ಎಂಬಲ್ಲಿ ರಾಜ್ಯದ ಮೊದಲ ಚಾಕೊಲೇಟ್ ಪಾರ್ಕ್ ಸ್ಥಾಪನೆಯಾಗುತ್ತಿದೆ. ಸೆಂಟ್ರಲ್ ಅರೇಕಾ ನಟ್ ಅಂಡ್ ಕೋಕೋ ಮಾರ್ಕೆಟಿಂಗ್ ಅಂಡ್ ಪ್ರೊಸೆಸಿಂಗ್ ಕೋಆಪರೇಟಿವ್ ಲಿಮಿಟೆಡ್ ತನ್ನ ಉದ್ಯಮ ಘಟಕದ ಆವರಣದಲ್ಲಿ ಚಾಕೊಲೇಟ್ ಪಾರ್ಕ್ ಆರಂಭಿಸುತ್ತಿದೆ. ಸೊ ಸಿ ಈಸ್ ದಿ ರೈಟ್ ಆನ್ಸರ್. ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೂತನ ಅನುಭವ ಮಂಟಪ ಸ್ಥಾಪನೆಗಾಗಿ ಜನವರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಇದು ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣಗೊಳ್ಳಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಯಾಣಿ ಚಾಲುಕ್ಯ. ನೂತನ ಅನುಭವ ಮಂಟಪ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗಲಿದೆ. ಬಸವಣ್ಣನವರ ಅನುಭವ ಮಂಟಪದ ಹಿರಿಮೆಯನ್ನು ಜಗತ್ತಿಗೆ ತೋರುವ ಉದ್ದೇಶದಿಂದ ನಿರ್ಮಾಣವಾಗಿರುವ ಈ ಕಟ್ಟಡದ ನಿರ್ಮಾಣಕ್ಕಾಗಿ ಸಾಹಿತಿ ಗೋರು ಚನ್ನಬಸಪ್ಪ ನೇತೃತ್ವದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಜ್ಞರ ಸಮಿತಿ ರಚಿಸಿದ್ದರು. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ರಾಜ್ಯದ ಮುಖ್ಯಮಂತ್ರಿ ಕೃಷಿ ಸಂಜೀವಿನಿ ವಾಹನಗಳಿಗೆ ಇತ್ತೀಚೆಗೆ ಚಾಲನೆ ನೀಡಿದರು. ಕೇಂದ್ರ ಸರ್ಕಾರದ ಯಾವ ಯೋಜನೆಯಡಿ ಕೃಷಿಕರಿಗೆ ಅಗತ್ಯ ತಂತ್ರಜ್ಞಾನದ ನೆರವು ನೀಡಲಾಗುವುದು? ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ. ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇತ್ತೀಚೆಗೆ ಕೃಷಿ ಸಂಜೀವಿನಿ ವ್ಯಾನ್ಗಳಿಗೆ ಚಾಲನೆ ನೀಡಿದರು. ಈ ವ್ಯಾನ್ಗಳು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾದಲ್ಲಿ ಮೀಸಲಿಟ್ಟ ಅನುದಾನದ ನೆರವಿನಿಂದ ಸಿದ್ಧಪಡಿಸಲಾದ ಅಗ್ರಿಕಲ್ಚರಲ್ ಲ್ಯಾಬ್ಗಳನ್ನು ವಿವಿಧ ಜಿಲ್ಲೆಗಳಲ್ಲಿನ ರೈತರ ಜಮೀನುಗಳಲ್ಲಿ ಕೊಂಡೊಯ್ದು ಮಣ್ಣಿನ ಫಲವತ್ತತೆ, ನೀರು ಗುಣಮಟ್ಟ ಮತ್ತು ಕೀಟ ರೋಗ ಮುಂತಾದವನ್ನು ಪರೀಕ್ಷೆ ಮಾಡಲಾಗುವುದು. ಸೊ ಎ ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಸರ್ಕಾರ ಯಾವ ವರ್ಷ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿತು? ಸರಿಯಾದ ಉತ್ತರ ಆಪ್ಷನ್ ಡಿ 2006-7ರಲ್ಲಿ. ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿನ ಬಾಲಕಿಯರಿಗೆ ಆಸರೆಯಾಗಿ ಅವರಿಗೆ ಒಳ್ಳೆಯ ಭವಿಷ್ಯ ರೂಪಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ 2006-7ರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿತು. ಸೊ ಡಿ ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯವರು ವಿಶಿಷ್ಟ ಸಾಧನೆಯ 12 ವ್ಯಕ್ತಿಗಳನ್ನು ರಾಜ್ಯಸಭೆಗೆ ನಾಮಕರಣ ಮಾಡುತ್ತಾರೆ. ಈ ವ್ಯಕ್ತಿಗಳು ಕೆಳಕಂಡ ಯಾವ ವಿಷಯಗಳ ಬಗ್ಗೆ ವಿಶೇಷ ಜ್ಞಾನ ಹಾಗೂ ಪ್ರಾಯೋಗಿಕ ಅನುಭವ ಹೊಂದಿರಬೇಕು ಎಂದು ಸಂವಿಧಾನ ತಿಳಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ 4 ಸಾಹಿತ್ಯ, ವಿಜ್ಞಾನ, ಕಲೆಗಳು ಮತ್ತು ಸಾಮಾಜಿಕ ಸೇವೆಗಳು. ಇವುಗಳಲ್ಲಿ ಪ್ರಾಯೋಗಿಕ ಅನುಭವ ವಿಶೇಷವಾಗಿ ಹೊಂದಿರಬೇಕೆಂದು ಸಂವಿಧಾನ ತಿಳಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಯಾವ ರೀತಿಯ ವಿವಾದಗಳ ವಿಷಯದಲ್ಲಿ ಯಾವುದೇ ಇತರ ನ್ಯಾಯಾಲಯವನ್ನು ಹೊರತುಪಡಿಸಿ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿರುತ್ತದೆ? ಎ ಭಾರತ ಸರ್ಕಾರ ಮತ್ತು ಇತರ ಯಾವುದೇ ಒಂದು ಅಥವಾ ಅನೇಕ ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ. ಬಿ ಒಂದು ಕಡೆ ಭಾರತ ಸರ್ಕಾರ ಮತ್ತು ಇತರ ಯಾವುದೇ ರಾಜ್ಯ ಅಥವಾ ರಾಜ್ಯಗಳು ಇನ್ನೊಂದು ಕಡೆ ಒಂದು ಅಥವಾ ಅನೇಕ ಇತರ ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ. ಸಿ
ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ. ಡಿ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 1 ಎ, ಬಿ ಮತ್ತು ಸಿ. ಭಾರತ ಸರ್ಕಾರ ಮತ್ತು ಇತರ ಯಾವುದೇ ಒಂದು ಅಥವಾ ಅನೇಕ ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ. ಒಂದು ಕಡೆ ಭಾರತ ಸರ್ಕಾರ ಮತ್ತು ಇತರ ಯಾವುದೇ ರಾಜ್ಯ ಅಥವಾ ರಾಜ್ಯಗಳು, ಇನ್ನೊಂದು ಕಡೆ ಒಂದು ಅಥವಾ ಅನೇಕ ಇತರ ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ. ಸಿ. ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಸರ್ವೋಚ್ಚ ನ್ಯಾಯಾಲಯ ಹೊಂದಿರುತ್ತದೆ. ಸೊ 1 is the right answer. ಭಾರತೀಯ ಸಂವಿಧಾನವು ಪ್ರಜೆಗಳ ಮುಖ್ಯ ಕರ್ತವ್ಯ ಎಂದು ಪ್ರತಿಪಾದಿಸಿದ ಅಂಶಗಳು ಯಾವುವು? ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿಯಾದ ಆದರ್ಶಗಳನ್ನು ಮನನ ಮಾಡಿಕೊಳ್ಳುವುದು ಮತ್ತು ಅನುಸರಿಸುವುದು. ಬಿ. ಸಂವಿಧಾನಕ್ಕೆ ಬದ್ಧವಾಗಿರುವುದು ಮತ್ತು ಅದರ ಆದರ್ಶ ಹಾಗೂ ವ್ಯವಸ್ಥೆಗಳನ್ನು ಗೌರವಿಸುವುದು. ಸಿ. ತಂದೆ ತಾಯಿಗಳ ಬಗ್ಗೆ ಗೌರವ ಮತ್ತು ಅವರ ವೃದ್ಧಾಪ್ಯದಲ್ಲಿ ಅವರನ್ನು ನೋಡಿಕೊಳ್ಳುವುದು. ಡಿ. ಭಾರತದ ಸಂಯುಕ್ತ ಸಂಸ್ಕೃತಿಯ ಭವ್ಯ ಪರಂಪರೆಗೆ ಮನ್ನಣೆ ಹಾಗೂ ಅದನ್ನು ಕಾಪಾಡಿಕೊಳ್ಳುವುದು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 3 ಎ, ಬಿ ಮತ್ತು ಡಿ. ಸೊ 3 is the right answer. ಸಂಸತ್ತಿನ ಎರಡೂ ಸದನಗಳಿಗೆ ಸಂಬಂಧಿಸಿದಂತೆ ಎರಡೂ ಸಭೆಗಳ ಅಧಿವೇಶನಗಳ ಉಪಸ್ಥಿತಿಗಳ ನಡುವಿನ ಅಂತರವು ಈ ಕೆಳಗೆ ತಿಳಿಸಿರುವುದಕ್ಕಿಂತ ಹೆಚ್ಚಾಗಿ ಇರತಕ್ಕದ್ದಲ್ಲ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 1 ಒಂದು ಅಧಿವೇಶನದ ಕೊನೆಯ ಉಪಸ್ಥಿತಿ ಮತ್ತು ಅದರ ಮುಂದಿನ ಅಧಿವೇಶನದ ಮೊದಲ ಪರಿಸ್ಥಿತಿಗೆ ನಿಗದಿಸಿದ ದಿನಾಂಕದ ನಡುವೆ 6 ತಿಂಗಳಿಗಿಂತ ಹೆಚ್ಚಿನ ಅಂತರ ಇರತಕ್ಕದ್ದಲ್ಲ. ಸೊ 1 is the right answer. ಈ ಕೆಳಗಿನ ಯಾವ ಸಮಾನತೆಯನ್ನು ಭಾರತದ ಸಂವಿಧಾನ ಎತ್ತಿ ಹಿಡಿದಿಲ್ಲ? ಸರಿಯಾದ ಉತ್ತರ ಆಪ್ಷನ್ 4 ಎಲ್ಲರಿಗೂ ಸಮಾನವಾದ ಶೈಕ್ಷಣಿಕ ಅವಕಾಶ. ನಮ್ಮ ಸಂವಿಧಾನದ ಕಲಂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳಿದೆ. ಆದರೆ ಎಲ್ಲರಿಗೂ ಸಮಾನವಾದ ಶೈಕ್ಷಣಿಕ ಅವಕಾಶ, ಈ ಸಮಾನತೆಯನ್ನು ಭಾರತದ ಸಂವಿಧಾನ ಎತ್ತಿ ಹಿಡಿದಿಲ್ಲ. ಸೊ 4 is the right answer. ಭಾರತೀಯ ಸಂವಿಧಾನದ 24ನೇ ಅನುಚ್ಛೇದವು ಕಾರ್ಖಾನೆ, ಗಣಿ ಅಥವಾ ಇನ್ನಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದನ್ನು ನಿಷೇಧಿಸಿದೆ. ಯಾವ ವಯಸ್ಸಿಗಿಂತ ಕೆಳಗಿನವರಿಗೆ ಈ ನಿಷೇಧ ಅನ್ವಯಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ 2 14 ವರ್ಷ. ನಮ್ಮ ಭಾರತೀಯ ಸಂವಿಧಾನದ ಕಲಂ 24ರ ಪ್ರಕಾರ ಕಾರ್ಖಾನೆ, ಗಣಿ ಅಥವಾ ಇನ್ನಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ಮಕ್ಕಳನ್ನು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ತೊಡಗಿಸಬಾರದು ಎಂದು ಹೇಳುತ್ತದೆ. ಸೊ 2 is the right answer. ಯಾವ ವರ್ಷದ ಚುನಾವಣೆಯಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಬಾರಿಗೆ 8 ರಾಜ್ಯಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿತು? ಸರಿಯಾದ ಉತ್ತರ ಆಪ್ಷನ್ 2 1967ರಲ್ಲಿ ಮೊದಲ ಬಾರಿಗೆ 8 ರಾಜ್ಯಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿತು. 2 is the right answer. ಸಂವಿಧಾನದ ರಚನಾ ಸಭೆಯ ಉಪಾಧ್ಯಕ್ಷರುಗಳು ಯಾರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ 1 ಎಚ್ ಸಿ ಮುಖರ್ಜಿ ಹಾಗೂ ಟಿ ಟಿ ಕೃಷ್ಣಮಾಚಾರಿ ಉಪಾಧ್ಯಕ್ಷರುಗಳಾಗಿದ್ದರು. 1 is the right answer. ಭಾರತೀಯ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಯವರಿಗೆ ಈ ಕೆಳಕಂಡಂತೆ ಮನವರಿಕೆಯಾದಾಗ ಅಂತರಾಜ್ಯಗಳಲ್ಲಿ 356ನೇ ಅನುಚ್ಛೇದದ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತರಬಹುದು. ಸರಿಯಾದ ಉತ್ತರ ಆಪ್ಷನ್ 2 ರಾಜ್ಯದ ಸಂವಿಧಾನಾತ್ಮಕ ವ್ಯವಸ್ಥೆ ವಿಫಲಗೊಂಡ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತರಬಹುದು. ಸೊ 1 is the right answer. ಸಂಬಂಧಿಸಿದ ಅಧಿಕಾರಿಯು ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸಿದ ಒಂದು ಆದೇಶಕ್ಕೆ ಏನಾಗಿರಬೇಕು? ಸರಿಯಾದ ಉತ್ತರ ಆಪ್ಷನ್ 4 ಯಾವುದೇ ಪೂರ್ವ ಷರತ್ತಿಲ್ಲದೆ ಬದ್ಧನಾಗಿರಬೇಕು. 4 is the right answer. ರಾಜ್ಯದ ರಾಜ್ಯಪಾಲರು ಒಂದು ಮಸೂದೆಯನ್ನು ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಪರಿಶೀಲನೆಗಾಗಿ ಕಾಯ್ದಿಡಬಹುದು? ಸರಿಯಾದ ಉತ್ತರ ಆಪ್ಷನ್ 4 ತಮ್ಮ ವಿವೇಚನೆಯ ಮೇರೆಗೆ ರಾಷ್ಟ್ರಪತಿಯವರ ಪರಿಶೀಲನೆಗಾಗಿ ಕಾಯ್ದಿಡಬಹುದು. 4 is the right answer. ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಜಯಚಾಮರಾಜ ಒಡೆಯರ. ಇವರ ಆಳ್ವಿಕೆ ಅವಧಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 3 1956ರಿಂದ 1964ರವರೆಗೆ ಜಯಚಾಮರಾಜ ಒಡೆಯರವರ ಆಳ್ವಿಕೆ ಅವಧಿ. 3 is the right answer. ಇದರಲ್ಲಿ ಸರಿಯಾದ ವಿವರಣೆ ಯಾವುದು? ಗುರುತಿಸಿ. ರಾಷ್ಟ್ರಪತಿಯವರು ಜಾರಿಗೆ ತಂದ ಸುಗ್ರೀವಾಜ್ಞೆಯನ್ನು. ಸರಿಯಾದ ಉತ್ತರ ಆಪ್ಷನ್ 2 ಸಂಸತ್ತಿನ ಎರಡೂ ಸದನಗಳ ಮುಂದಿಡಬೇಕು.
ಮತ್ತು ಸಂಸತ್ತು ಪುನಃ ಸಮಾವೇಶಗೊಂಡ 6 ವಾರಗಳು ಮುಗಿದ ನಂತರ ಅದು ಕಾರ್ಯಾಚರಿಸತಕ್ಕದ್ದಲ್ಲ. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಒಂದು ರಾಜಕೀಯ ಪಕ್ಷವನ್ನು ಕೆಳಕಂಡ ಸಂದರ್ಭದಲ್ಲಿ ರಾಜ್ಯದ ಪಕ್ಷ ಎಂದು ಮಾನ್ಯ ಮಾಡಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 2. ಸಂಬಂಧಪಟ್ಟ ರಾಜ್ಯದ ಶಾಸನಸಭೆಗೆ ಅಥವಾ ಲೋಕಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳೆಲ್ಲರಿಗೂ ಚಲಾಯಿಸಿದ ಊರ್ಜಿತ ಮತಗಳಲ್ಲಿ ಅದು 6% ಕಡಿಮೆ ಮತ ಗಳಿಸದೇ ಇದ್ದಾಗ. ಸೊ 2 ಈಸ್ ದಿ ರೈಟ್ ಆನ್ಸರ್. ಸಂಸತ್ತಿನ ಯಾವುದೇ ಸದನದ ನಡಾವಳಿಗಳಲ್ಲಿ ಅಥವಾ ಅದರ ಯಾವುದೇ ಸಮಿತಿಗಳಲ್ಲಿ ಪಾಲ್ಗೊಳ್ಳುವ ಅಧಿಕಾರ ಮುಂದಿನವರಲ್ಲಿ ಯಾರಿಗೆ ಇರುತ್ತದೆ? ಸರಿಯಾದ ಉತ್ತರ ಆಪ್ಷನ್ 4. ಭಾರತದ ಅಟಾರ್ನಿ ಜನರಲ್ ಅವರಿಗೆ ಇರುತ್ತೆ. ಸಂವಿಧಾನದ ಕಲಂ 76ರ ಪ್ರಕಾರ ರಾಷ್ಟ್ರಪತಿಯವರು ಅಟಾರ್ನಿ ಜನರಲ್ ರವನ್ನು ನೇಮಕ ಮಾಡುವರು. ಸಂವಿಧಾನದಲ್ಲಿ ಅಟಾರ್ನಿ ಜನರಲ್ ಅವರ ಅಧಿಕಾರಾವಧಿಯನ್ನು ನಿಗದಿಪಡಿಸಿಲ್ಲವಾದರೂ ಸಂವಿಧಾನದ 76 ಉಪವಿಧಿ 4ರ ಪ್ರಕಾರ ಅಟಾರ್ನಿ ಜನರಲ್ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ವಾದಿಸುವ ಅಧಿಕಾರ ಹೊಂದಿದ್ದಾರೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಜ್ಯಗಳ ಪೈಕಿ ಈ ಕೆಳಕಂಡ ರಾಜ್ಯಗಳು ಹೆಚ್ಚು ಪ್ರಮಾಣದಲ್ಲಿ ಅನುಕ್ರಮವಾಗಿ ಹತ್ತಿ ಮತ್ತು ಕಬ್ಬು ಬೆಳೆಯುತ್ತವೆ. ಸರಿಯಾದ ಉತ್ತರ ಆಪ್ಷನ್ 2. ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಅನುಕ್ರಮವಾಗಿ ಹತ್ತಿ ಮತ್ತು ಕಬ್ಬು ಬೆಳೆಯುತ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ. ಸೊ 2 ಈಸ್ ದಿ ರೈಟ್ ಆನ್ಸರ್. ಜಯಧರ, ದೇವಿರಾಜ, MS-59, ವರಲಕ್ಷ್ಮಿ ಇವು ಏನು? ಸರಿಯಾದ ಉತ್ತರ ಆಪ್ಷನ್ 3. ಇವು ಹತ್ತಿಯ ತಳಿಗಳು. 3 ಈಸ್ ದಿ ರೈಟ್ ಆನ್ಸರ್. ಪ್ರತಿ 3 ಮಿಲಿಯನ್ ವರ್ಷದಲ್ಲಿಯೂ 1 ಸೆಕೆಂಡ್ನಷ್ಟು ಹಿಂದೂ ಮುಂದೂ ಆಗದ ಗಡಿಯಾರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3. CCM ಗಡಿಯಾರ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ವಿವರಣೆಗಳನ್ನು ನಿರೀಕ್ಷಿಸಿ. ಎ. ಭೂಮಿಯು ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಪರಿಭ್ರಮಿಸುತ್ತದೆ. ಬಿ. ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪು ನೀಲಿ ಕಾಂತಿಯನ್ನು ಹೊರಸೂಸುವುದರಿಂದ ಸಮುದ್ರವು ನೀಲಿಯಾಗಿ ಕಾಣುತ್ತದೆ. ಸಿ. ಅಧಿಕ ಉಷ್ಣಾಂಶದ ಸೂಪರ್ ಕಂಡಕ್ಟರ್ಗಳನ್ನು ಸೆರಾಮಿಕ್ ಪದಾರ್ಥದಿಂದ ತಯಾರಿಸಲಾಗುತ್ತದೆ. ಇದರಲ್ಲಿ ಸರಿಯಾದ ವಿವರಣೆಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ 1. ಎ ಮತ್ತು ಸಿ. ಭೂಮಿಯು ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಪರಿಭ್ರಮಿಸುತ್ತದೆ ಎನ್ನುವುದು ಸರಿ, ಹಾಗೂ ಅಧಿಕ ಉಷ್ಣಾಂಶದ ಸೂಪರ್ ಕಂಡಕ್ಟರ್ಗಳನ್ನು ಸೆರಾಮಿಕ್ ಪದಾರ್ಥದಿಂದ ತಯಾರಿಸಲಾಗುತ್ತದೆ. ಈ 2 ಹೇಳಿಕೆಗಳು ಸರಿಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಭೂಮಿಯ ಮೇಲ್ಮೈಯಿಂದ ಅದರ ಕೇಂದ್ರದವರೆಗೆ ವಿವಿಧ ಪದರಗಳು ಈ ಕೆಳಕಂಡ ಕ್ರಮದಲ್ಲಿರುತ್ತವೆ. ಸರಿಯಾದ ಉತ್ತರ ಆಪ್ಷನ್ 4. ಗಟ್ಟಿ ಪದರ, ಕವಚ, ಹೊರತಿರುಳು, ಒಳತಿರುಳು. ಅಂದರೆ ತೊಗಟೆ, ಕವಚ, ಗರ್ಭಭಾಗ. ಗರ್ಭಭಾಗದಲ್ಲಿ ಹೊರತಿರುಳು ಮತ್ತು ಒಳತಿರುಳು. 4 ಈಸ್ ದಿ ರೈಟ್ ಆನ್ಸರ್. ವಾಹನಗಳು ಹಾಗೂ ಕೈಗಾರಿಕೆಗಳು ಉಗುಳುವ ಹೊಗೆಯಿಂದ ಅತಿ ಹೆಚ್ಚಿನ ಮಾಲಿನ್ಯತೆ ಉಂಟಾಗುವ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಈ ಕೆಳಕಂಡ ಅಂಶ ಕಂಡುಬರುತ್ತದೆ. ಯಾವ ಅಂಶ? ಸ್ಮಾಗ್. ಸೊ ದ್ವಿತೀಯ ರಾಸಾಯನಿಕ ಸ್ಮಾಗ್ ಅಂತಲೂ ಕೂಡ ಕರಿತೀವಿ. ವಾಹನಗಳಿಂದ ಬಿಡುಗಡೆಯಾಗುವಂತಹ ಹೈಡ್ರೋಕಾರ್ಬನ್ಗಳು ಹಾಗೂ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವಂತಹ ಆಕ್ಸೈಡ್ಗಳು ದ್ವಿತೀಯ ರಾಸಾಯನಿಕ ಪ್ರಕ್ರಿಯೆಗೊಂಡು ಉಂಟಾಗುವಂತಹ ರಾಸಾಯನಿಕವನ್ನೇ, ಅಂದರೆ ಹೊಗೆ ಮತ್ತು ಕಾವಳದ ಮಿಶ್ರಣವನ್ನೇ ನಾವು ಸ್ಮಾಗ್ ಅಥವಾ ದ್ವಿತೀಯ ರಾಸಾಯನಿಕ ಸ್ಮಾಗ್ ಅಂತೇಳಿ ಕರಿತೀವಿ. 2 ಈಸ್ ದಿ ರೈಟ್ ಆನ್ಸರ್. ಇದರಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ? ಇಲ್ಲಿ ರಾಜ್ಯ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಬುಡಕಟ್ಟು ಜನಾಂಗದವರನ್ನು ಕೊಟ್ಟಿದ್ದಾರೆ. ಸರಿಯಾದ ಹೊಂದಾಣಿಕೆ ಇರೋದು 2. ಜಾರ್ಖಂಡ್ನಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಮುಂಡಾಗಳು. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರಜಲ ಎಂದರೆ? ಸರಿಯಾದ ಉತ್ತರ ಆಪ್ಷನ್ 2. ಡ್ಯೂಟೇರಿಯಂ ಆಕ್ಸೈಡ್. ಹೈಡ್ರೋಜನ್ನ 2ನೇ ಸಮಸ್ಥಾನಿಯಾಗಿರುವಂತಹ ಭಾರಜಲ ಮೀನ್ಸ್ ಡ್ಯೂಟೇರಿಯಂ ಆಕ್ಸೈಡ್. ಇದರ ಅಣುಸೂತ್ರ D2O. ಸೊ 2 ಈಸ್ ದಿ ರೈಟ್ ಆನ್ಸರ್. ಸಶಸ್ತ್ರ ಬಲಗಳ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವುದಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ. 33ನೇ ವಿಧಿ. ಸಂವಿಧಾನದ ಭಾಗ 3ರ 12ರಿಂದ 35ನೇ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ. 33ನೇ ವಿಧಿಯು ಪ್ರದತ್ತವಾದ ಹಕ್ಕುಗಳನ್ನು ಸಶಸ್ತ್ರ ಬಲಗಳು ಮುಂತಾದವುಗಳಿಗೆ ಅನ್ವಯಿಸಲು ಅವುಗಳನ್ನು ಮಾರ್ಪಡಿಸಲು ಸಂಸತ್ತಿಗಿರುವ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಸಂವಿಧಾನವನ್ನು ಏನೆಂದು ಕರೆಯಬೇಕು ಮತ್ತು ಎಂದು ಜಾರಿಗೊಳಿಸಬೇಕು, ಯಾವ ಭಾಷೆಯಲ್ಲಿರಬೇಕು ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಸಂವಿಧಾನದ ಭಾಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ. 22ನೇ ಭಾಗ. ಡಿ ಈಸ್ ದಿ ರೈಟ್ ಆನ್ಸರ್.
ಇಲ್ಲಿಗೆ 40 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗುತ್ತೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಭಾರತದಲ್ಲಿ ನೀರಾವರಿಯ ಮುಖ್ಯ ಆಕರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಕೊಳವೆ ಬಾವಿಗಳು ಸೇರಿದಂತೆ ಬಾವಿಗಳು ಭಾರತದಲ್ಲಿ ನೀರಾವರಿಯ ಮುಖ್ಯ ಆಕರವಾಗಿದೆ. 2 ಇಸ್ ದಿ ರೈಟ್ ಆನ್ಸರ್. ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ. ಎ. ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಗಳಿಸಿದ ಏಕೈಕ ಕನ್ನಡಿಗ ಕೆ.ವಿ. ಸುಬ್ಬಣ್ಣ. ಬಿ. ಡಾಕ್ಟರ್ ರಾಜಾರಾಮಣ್ಣ ಅವರು ಭಾರತ ಸರ್ಕಾರದ ರಕ್ಷಣಾ ಶಾಖೆಯ ರಾಜ್ಯ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದರು. ಸಿ. ಎಸ್. ನಿಜಲಿಂಗಪ್ಪ ಅವರು ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಡಿ. ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ. ಇದರಲ್ಲಿ ಸರಿಯಾದ ವಿವರಣೆ ಯಾವುವು? ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಡಿ. ಡಾಕ್ಟರ್ ರಾಜಾರಾಮಣ್ಣ ಅವರು ಭಾರತ ಸರ್ಕಾರದ ರಕ್ಷಣಾ ಶಾಖೆಯ ರಾಜ್ಯ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದರು. ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ. ಇವೆರಡು ಹೇಳಿಕೆಗಳು ಸರಿ. 3 ಇಸ್ ದಿ ರೈಟ್ ಆನ್ಸರ್. ಪಕ್ವವಾದ ಹಸಿರು ಬಾಳೆಕಾಯಿಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿಟ್ಟರೆ ಅವು ಬಹುದಿನದವರೆಗೆ ಹಸಿರಾಗಿಯೇ ಇರುತ್ತವೆ. ಆದರೆ ಅವುಗಳನ್ನು ಮಾಗಿದ ಕಿತ್ತಳೆ ಹಣ್ಣಿನೊಂದಿಗೆ ಗಾಳಿಯಾಡದಂತೆ ಇಟ್ಟರೆ ಕೆಲವೇ ದಿನಗಳಲ್ಲಿ ಅವು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದಕ್ಕೆ ಕಾರಣವೇನು? ಇದಕ್ಕೆ ಕಾರಣ ಕಿತ್ತಳೆಯು ಇಥಿಲೀನನ್ನು ಉತ್ಪಾದಿಸುತ್ತದೆ. ಇದು ಹಣ್ಣು ಮಾಗುವುದನ್ನು ಪ್ರೇರೇಪಿಸುತ್ತದೆ. ಸೊ 3 ಇಸ್ ದಿ ರೈಟ್ ಆನ್ಸರ್. ಭಾರತದ ವಿದೇಶಿ ವ್ಯಾಪಾರದ ರಫ್ತು ಮತ್ತು ಆಮದು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಎಕ್ಸಿಮ್ ಬ್ಯಾಂಕ್. ಎಕ್ಸಿಮ್ ಬ್ಯಾಂಕ್ ಅನ್ನು ಲೋಕಸಭೆಯ ಒಂದು ಶಾಸನದ ಆಧಾರದ ಮೇಲೆ 1982 ಜನವರಿ 1ರಂದು ಸ್ಥಾಪಿಸಲಾಯಿತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯಗಳ ನಡುವೆ ಮಹದಾಯಿ ನದಿಯ ನೀರಿನ ವಿವಾದ ನಡೆಯುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ 1 ಕರ್ನಾಟಕ ಮತ್ತು ಗೋವಾದ ನಡುವೆ ಮಹದಾಯಿ ನದಿಯ ನೀರಿನ ವಿವಾದ ನಡೆಯುತ್ತಿದೆ. 1 ಇಸ್ ದಿ ರೈಟ್ ಆನ್ಸರ್. ಮೂಲ ಮಟ್ಟದ ತಾಂತ್ರಿಕ ಸಂಶೋಧಕರನ್ನು ಹಾಗೂ ಪಾರಂಪರಿಕ ಜ್ಞಾನದ ಅಸಾಧಾರಣ ಪರಿಣಿತರನ್ನು ಗುರುತಿಸುವ, ಗೌರವಿಸುವ ಹಾಗೂ ಸನ್ಮಾನಿಸುವ ಉದ್ದೇಶದಿಂದ ಭಾರತ ಸರ್ಕಾರ ಈ ಕೆಳಕಂಡ ಯಾವ ಸಂಸ್ಥೆಯನ್ನು ಸ್ಥಾಪಿಸಿದೆ? ಸರಿಯಾದ ಉತ್ತರ ಆಪ್ಷನ್ 2 ನ್ಯಾಷನಲ್ ಇನ್ನೋವೇಷನಲ್ ಫೌಂಡೇಶನ್ NIF. ಮೂಲ ಮಟ್ಟದ ತಾಂತ್ರಿಕ ಸಂಶೋಧಕರನ್ನು ಹಾಗೂ ಪಾರಂಪರಿಕ ಜ್ಞಾನದ ಅಸಾಧಾರಣ ಪರಿಣಿತರನ್ನು ಗುರುತಿಸುವ, ಗೌರವಿಸುವ ಹಾಗೂ ಸನ್ಮಾನಿಸುವ ಉದ್ದೇಶದಿಂದ ಭಾರತ ಸರ್ಕಾರ 2000ನೇ ವರ್ಷದಲ್ಲಿ ಗುಜರಾತ್ ರಾಜ್ಯದ ಗಾಂಧಿನಗರದ ಅರಂಪುರ ಎಂಬಲ್ಲಿ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅನ್ನು ಸ್ಥಾಪಿಸಿದೆ. 2 ಇಸ್ ದಿ ರೈಟ್ ಆನ್ಸರ್. ರಿಲಯನ್ಸ್ ಇನ್ಫೋಕಾಮ್ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ 3 ಅನಿಲ್ ಅಂಬಾನಿ. ರಿಲಯನ್ಸ್ ಇನ್ಫೋಕಾಮ್ನ ಪ್ರಸ್ತುತ ಅಧ್ಯಕ್ಷರು ಅನಿಲ್ ಅಂಬಾನಿ. ಇಲ್ಲಿಗೆ 50 ವಿವಿಧ ರೀತಿಯ ಪ್ರಶ್ನೆಗಳು ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಜನವರಿಯಲ್ಲಿ ನಿಧನರಾದ ಶನಿ ಮಹದೇವಪ್ಪ ಏನಾಗಿ ಹೆಸರು ಮಾಡಿದ್ದರು? ಸರಿಯಾದ ಉತ್ತರ ಆಪ್ಷನ್ ಡಿ ಚಿತ್ರನಟ. ಶನಿ ಮಹದೇವಪ್ಪ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾಗಿದ್ದರು. ಪೋಷಕ ನಟ ಮತ್ತು ಖಳನಾಯಕನಾಗಿ 380ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದರು. ಶನೀಶ್ವರ ಮಹಾತ್ಮೆ ಚಿತ್ರದಲ್ಲಿನ ಇವರ ಪಾತ್ರ ಇವರಿಗೆ ಹೆಚ್ಚಿನ ಜನಪ್ರಿಯತೆ ತಂದುಕೊಟ್ಟಿತ್ತು. ಶಂಕರ್ ಗುರು, ಕವಿರತ್ನ ಕಾಳಿದಾಸ, ಮೂರುವರೆ ವಜ್ರಗಳು, ಕೇರಳದ ಸಿಂಹ, ಅದೇ ಕಣ್ಣು ಮುಂತಾದ ಚಿತ್ರಗಳಿಂದಾಗಿ ಜನಮನ್ನಣೆ ಪಡೆದಿದ್ದರು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಜನವರಿಯಲ್ಲಿ ನಿಧನರಾದ ಸುಬ್ರಾಯ ಭಟ್ಟ ಯಾವ ಕ್ಷೇತ್ರದಲ್ಲಿ ಜನಮನ್ನಣೆ ಪಡೆದಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ ಯಕ್ಷಗಾನ. ಸುಬ್ರಾಯ ಭಟ್ಟ ಉತ್ತರ ಕನ್ನಡ ಜಿಲ್ಲೆಯ ಹೆಸರುವಾಸಿ ಯಕ್ಷಗಾನ ಕಲಾವಿದರಾಗಿದ್ದರು. 2016ರಲ್ಲಿ ರಾಜ್ಯ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಪ್ರಶಸ್ತಿ ಪಡೆದಿದ್ದರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.